ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ರು? ಚೆನ್ನಾಗಿದ್ದೀರಾ? ನಾನಿವತ್ತು ಡಿಮಾರ್ಟ್ ಅಲ್ಲಿದ್ದೀನಿ. ಮನೆ ಚೇಂಜ್ ಆದಮೇಲೆ, ಮನೆ ಶಿಫ್ಟ್ ಆದಮೇಲೆ ಹೊಸ ಮನೆಗೆ ಏನೇನೆಲ್ಲ ಐಟಮ್ಸ್ ಬೇಕೋ ಅದೆಲ್ಲ ನಾನು ಪರ್ಚೇಸ್ ಮಾಡೋಕ್ಕಂತ ಬಂದಿರೋದು. ನಾನೇನೆಲ್ಲ ತಗೊಂಡೆ ಅಂತ ನಿಮ್ಮೊಂದಿಗೆ ಶೇರ್ ಮಾಡೋದಾ? ಕಿಚನ್ ನೀಟಾಗಿರ್ಬೇಕಲ್ವಾ? ಸೊ ಈ ಪರ್ಚೇಸ್ ರೀಸನ್ ಏನಂತಂದರೆ, ಸ್ವಲ್ಪ ನೀಟಾಗಿ ಕಾಣಿಸ್ಬೇಕು. ಆ್ಯಂಡ್ ನಮಗೂ ಕೂಡ ಒಂದು ಕಿಚನಿಗೆ ಹೋದರೆ ಅಡುಗೆ ಮಾಡೋಕ್ಕೆ ಓಹ್ ವಾವ್ ಅನ್ನೋ ಫೀಲ್ ಬರಬೇಕು. ಸೊ ಅದಕ್ಕೋಸ್ಕರ ನನಗೆ ನೀಟಾಗಿದ್ದರೆ ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ಅದಕ್ಕೋಸ್ಕರ ನಾನು ನನಗೇನೆಲ್ಲ ಬೇಕೋ, ನಂಗೆ ಯಾವ ಥರ ಬೇಕೋ ನನ್ನ ಕಿಚನ್ನ ನಾನು ಆ ಥರ ರೆಡಿ ಮಾಡ್ಕೊಂಡಿದ್ದೀನಿ. ಆ್ಯಕ್ಚುಲಿ ಇಟ್ಸ್ ಓನ್ಲಿ 40%. ನನ್ನ ಒಂದು ಮೈಂಡ್ಸೆಟ್ಗೆ 40% ನಾನೇನು ಪರ್ಚೇಸ್ ಮಾಡಿ ಇವಾಗ ರೆಡಿ ಮಾಡ್ತಾ ಇದ್ದೀನೋ ದಿಸ್ ಆರ್ 40% ಓನ್ಲಿ. ಒಂದೊಂದು ಸರಿ ಅನಿಸುತ್ತೆ ಬಾಡಿಗೆ ಮನೇಲಲ್ವಾ ಇರೋದು, ಮತ್ತೇನು ಮಾಡೋದು, ಇದೆಲ್ಲ ಎಂತಕ್ಕೆ ಅಂತ ಅನಿಸುತ್ತೆ. ಬಟ್ ಕೆಲ್ಸಕ್ಕೆ ಹೋಗಿ ಮನೆಗೆ ಬಂದಮೇಲೆ ಅಡುಗೆ ಮಾಡಿಕೊಂಡು ಊಟ ಮಾಡಬೇಕಲ್ವಾ? ಸೊ ಅದಕ್ಕೋಸ್ಕರ ಒಂದು ಆ್ಯಂಬಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಮನೆಗೆ ಏನೇನು ಬೇಕೋ ಅದೆಲ್ಲ ಐಟಮ್ಸ್ನ ತಗೊಂಡು ಲೈಕ್ ಗೋಧಿ ಹಿಟ್ಟು ಎವ್ರಿಥಿಂಗ್ ತಗೊಂಡ್ವು. ಓಕೆ. ಆ್ಯಂಡ್ ನಂಗೆ ಐರನ್ ಬಾಕ್ಸ್ ಬೇಕಿತ್ತು. ಐರನ್ ಬಾಕ್ಸ್ ತೊಗೊಂಡೆ. ಬಟ್ ತೊಗೊಂಡಾಗಿಂತ ನಾನು ಇವತ್ತಿನವರೆಗೂ ಒಂದೇ ಸರಿ ಯೂಸ್ ಮಾಡಿದ್ದು. ಇನ್ಮೇಲೆ ಮತ್ತೆ ಯೂಸ್ ಮಾಡೋಣ. ಓಕೆ. ಐರನ್ ಬಾಕ್ಸ್ ತೊಗೊಂಡೆ. ಆಮೇಲೆ ಮನೆ ಐಟಮ್ಸ್ ಗ್ರೋಸರೀಸ್ ಎಲ್ಲ ಪರ್ಚೇಸ್ ಮಾಡಿದೆ. ಅದಕ್ಕಿಂತ ಮೇನ್ ಇಂಪಾರ್ಟೆಂಟಾಗಿ ನಾನು ಪರ್ಚೇಸ್ ಮಾಡಿದ್ದು ಕಂಟೈನರ್ಸ್, ಸ್ಮಾಲ್ ಕಂಟೈನರ್ಸ್. ನಾನಿನ್ನು ಅಂದರೆ ಗ್ರೋಸರಿ ಹಾಕಿಡ್ಬೇಕಲ್ವಾ? ಸೊ ಸ್ಮಾಲ್ ಕಂಟೈನರ್ಸ್ ತೊಗೊಂಡೆ. ದಿಸ್ ಒನ್ ನಂಗೆ ತುಂಬ ಚೆನ್ನಾಗಿದೆ. ಚಿಕ್ಕದಿದೆ ಅಲ್ವಾ, ತುಂಬ ಚೆನ್ನಾಗಿದೆ. ಈ ಸ್ಮಾಲ್ ಕಂಟೈನರ್ಸ್ ಏನಿದೆ, ಇಟ್ಸ್ ಫೈಬರ್. ಓಕೆನಾ? ಅಂದರೆ ನಿಮಗೆ ದೂರದಿಂದ ಗ್ಲಾಸ್ ಅಂತ ಅನಿಸುತ್ತೆ, ಬಟ್ ಇಟ್ಸ್ ಫೈಬರ್. ಏನಾಗೋಯ್ತು ಅಂದರೆ, ನಾನು ಮನೆ ತನಕ ತುಂಬ ಕ್ಲೀನಾಗಿ ತೊಗೊಬಂದಿದ್ದೀವಿ. ಒಂದು ಚಿಕ್ಕ ಕಂಟೈನರ್ ಬಂದುಬಿಟ್ಟು ಒಡೆದೋಯ್ತು. ನಂಗೆ ತುಂಬಾ ಬೇಜಾರಾಯಿತು. ಬಿಕಾಸ್ ಆಫ್ ನಾನು ಏನಾದ್ರು ಒಂದು ಇಷ್ಟಪಟ್ಟು ತೊಗೊಂಡಿದ್ದೀನಿ ಅಂತ ಅಂದರೆ ಅದನ್ನು ತುಂಬ ಚೆನ್ನಾಗಿ ಇಟ್ಕೋಬೇಕು ಅನ್ನೋ ನನ್ನ ಆಸೆ ಆಗಿರುತ್ತೆ. ಬಟ್ ಹೊಸದಾಗಿ ತಂದಿರೋದು ಒಂದು ಸ್ವಲ್ಪ ಒಂದೆರಡು ಕಡೆ ಅದು ಸೀಳ್ದಂಗೆ ಆಗಿತ್ತು. ಬಟ್ ಇಟ್ಸ್ ಓಕೆ. ಅದನ್ನ ಏನೋ ಒಂದು ಮಾಡಿಬಿಟ್ಟು ರಿಪೇರ್ ಮಾಡಿಬಿಟ್ಟು ನೀಟಾಗಿ ಇಟ್ಕೊಂಡೆ. ನಾನು ಇಷ್ಟೆಲ್ಲ ಡಿಮಾರ್ಟಲ್ಲಿ ಪರ್ಚೇಸ್ ಮಾಡಿದೆ. ಇದನ್ನು ಪ್ಯಾಕ್ ಮಾಡಿಕೊಂಡು ತೊಗೊಂಬರೋಷ್ಟರಲ್ಲಿ ಸಾಕಾಯಿತು. ಪಾಪ ಕೆಳಗಡೆಯಿಂದ ಮೇಲ್ಗಡೆ ಹೊತ್ಕೊಂಡು ಹೋಗಬೇಕು. ಶಿವ, 3rd ಫ್ಲೋರ್ ತನಕ ಅದೇ ಪ್ರಾಬ್ಲಮ್. ನಂಗೆ ಅವ್ನು ಹೇಳ್ತಾ ಇದ್ದ, ನೀನು ವಿಡಿಯೋ ಮಾಡು, ಇದೇನಾದ್ರು ಹಾಕಿದ್ರೆ ನೋಡು ಸರಿ ಇರಲ್ಲ ಅಂತೆಲ್ಲ ಹೇಳ್ತಾ ಇದ್ದ. ನಾನು ಇರಲಿ ಅಂತ ಹಾಕಿದೆ. Sound the alarm. I'm coming up. We'll have a ball. I'm sweet like a buttercup. Your puppy dog. ಇದು ಬಂದುಬಿಟ್ಟು ನಾನು ಮತ್ತೆ ಆನ್ಲೈನಲ್ಲಿ ಬುಕ್ ಮಾಡಿದೆ. ಅದು ಆ ಕಂಟೈನರ್ಸ್ ಬೇರೆ, ಈ ಕಂಟೈನರ್ಸ್ ಬೇರೆ ಆ್ಯಕ್ಚುಲಿ. ಇದು ನಾನು ಆನ್ಲೈನಲ್ಲಿ ಬುಕ್ ಮಾಡಿರೋದು. ಇದೊಂದು 12 ಬಂದಿತ್ತು. ಚೆನ್ನಾಗಿದೆ. ಇದು ಕೂಡ ಗ್ಲಾಸ್ ಎಫೆಕ್ಟ್ ಇದೆ. ಇದು ತುಂಬ ಚೆನ್ನಾಗಿದೆ. ಇದನ್ನು ಫ್ಲಿಪ್ಕಾರ್ಟಲ್ಲಿ ನೋಡಿದೆ. ನನಗೆ ತುಂಬ ಚೆನ್ನಾಗಿ ಅನಿಸ್ತು ಆ್ಯಂಡ್ ಇಷ್ಟ ಕೂಡ ಆಯಿತು. ಅದರಲ್ಲಿ ಏನಿದೆ ಅಂತ ನೀವೇ ನೋಡಿ. ಓಕೆನಾ? ಕಿಚನಲ್ಲಿರೋ ಬೇಕಾದಂಥ ರೂಲ್ಸ್: ಇಫ್ ಯು ಎಂಪ್ಟಿ ಇಟ್, ಫಿಲ್ ಇಟ್. ಇಫ್ ಯು ಡರ್ಟಿ ಇಟ್, ಕ್ಲೀನ್ ಇಟ್. ಇಫ್ ಯು ಓಪನ್ ಇಟ್, ಕ್ಲೋಸ್ ಇಟ್. ಇಫ್ ಯು ಸ್ಪಿಲ್ ಇಟ್, ವೈಪ್ ಇಟ್. ದೆನ್ ಇಫ್ ಯು ಕುಕ್ ಇಟ್, ಶೇರ್ ಇಟ್. ತುಂಬ ಚೆನ್ನಾಗಿದೆ ಅಲ್ವಾ? ಸಖತ್ತಾಗಿದೆ. ಫಿಶ್ ತಗೊಂಡು ಬಂದ್ವಿ. ಫಸ್ಟ್
ಟೈಮ್ ನಾನು ಮೀನುಗಳನ್ನ ಸಾಕ್ತಾ ಇರೋದು. ಆ್ಯಕ್ಚುಲಿ ಮುಂಚೆಯಿಂದ ತುಂಬ ಆಸೆ ಇತ್ತು ತೊಗೊಂಡು ಬರಬೇಕು ಅಂತ, ತೊಗೊಳಕ್ಕೆ ಆಗಿರಲೇ ಇಲ್ಲ. ಸೊ ಅದಕ್ಕೋಸ್ಕರ ಇವತ್ತು ಹಿಂಗೆ ಆಗಲಿ ಅಂತ ತೊಗೊಂಡು ಬಂದಿದ್ದು. ಫಸ್ಟ್ ಟೈಮ್ ನಾನು ಅದನ್ನ ಟಚ್ ಮಾಡಿಬಿಟ್ಟು ಈ ಥರ ಆಗ್ತಾ ಇರೋದು. ಸೊ ಹ್ಯಾಪಿ, ತುಂಬ ಚೆನ್ನಾಗಿ ಅನಿಸ್ತಿದೆ. ಜಸ್ಟ್ ಲುಕಿಂಗ್ ಲೈಕ್ ಅ ವಾವ್, ಒಂಥರ ಏನೋ ಖುಷಿ ಅನಿಸುತ್ತೆ ಅಲ್ವಾ? ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ವಾವ್! ಮನೇಲಿ ಇನ್ನೂ ಚಿಕ್ಕ ಮಕ್ಕಳಿದ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ. ದಿಸ್ ಇಸ್ ಕಾಲ್ಡ್ ಪೇಪರ್ ಮಿರರ್. ತುಂಬ ಚೆನ್ನಾಗಿತ್ತು, ತುಂಬ ಇಷ್ಟ ಆಯಿತು. ಎಸ್, ಟಡಾನ್! ಈ ಒಂದು ವಿಡಿಯೋನ ಇಲ್ಲಿಗೆ ನಾನು ಎಂಡ್ ಮಾಡ್ತೀನಿ ಅಂತ ಹೇಳ್ತಾ, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ಕೀಪ್ ವಾಚಿಂಗ್, ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಬಾಯ್ ಬಾಯ್, ಲವ್ ಯು ಆಲ್.